ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ನಾವು ಭಾನುವಾರ ಆರಾಧನೆಗೆ ಭಾಗಕ್ಕೆ ಹೋಗ್ತೇವೆ. ಅದರ ಮೊದಲು ನಾವು ಪ್ರಾರ್ಥಿಸುವ, ನಮ್ಮ ತಲೆಯನ್ನು ಭಾಗಿಸುವ, ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥಿಸುವ. 106 ಕೀರ್ತನೆ. ಯಾಹೋವನಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ಮಹತ್ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಆತನನ್ನು ತಕ್ಕಂತೆ ಕೀರ್ತಿಸುವವರು ಯಾರಿಂದಾಯಿತು? ಆತನು ಒಳ್ಳೆಯವನಾಗಿದೆ. ನಮ್ಮ ಯೆಹೋವ ದೇವರು ಒಳ್ಳೆಯವನಾಗ್ತಾನೆ. ಆತನ ಪ್ರೀತಿ ಅಪಾರವಾದ ಪ್ರೀತಿಯಾಗಿದೆ. ನಾವೆಲ್ಲರೂ ಸೇರಿ ವರ್ಣಿಸುವ. ಪ್ರೀತಿ ಸ್ವರೂಪನಾದ ತಂದೆ ದೇವರಿಗೆ ಸ್ತೋತ್ರಪ್ಪ, ನೀನು ಒಳ್ಳೆಯವನಾಗಿದ್ದಿ. ಕರ್ತನೇ, ನಮ್ಮನ್ನು ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಸೇರಿ ಮಾಡುವ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಬೇಕು ತಂದೆ. ನಿನಗೆ ಸ್ತೋತ್ರಪ್ಪ. ಬಲಪಡಿಸು. ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಲಿಕ್ಕೆ ನಿನ್ನ ಆತ್ಮದಿಂದ ತುಂಬಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಮಾಡಿದ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಬೇಕು ತಂದೆ. ನೀನು ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನಾಗಿದ್ದಿ ತಂದೆ. ಸ್ತೋತ್ರಪ್ಪ. ರಾಜ್ಯಾದಿ ರಾಜನೇ ನಿಮಗೆ ಸ್ತೋತ್ರ, ಕರ್ತಾದಿ ಕರ್ತ ನಿಮಗೆ ಸ್ತೋತ್ರಪ್ಪ. ಮುಂದಿನ ಸಮಯ ನಮಗೆ ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವ ತಂದೆ, ಆಮೆನ್. ಈ ಸಮಯದಲ್ಲಿ ನಾವು ಆರಾಧಿಸುವ, ಆತನ ಸ್ತುತಿಸುವ, ನಾವು ಮಹಿಮೆ ಪಡಿಸುವ, ಆತನ ನಾಮವನ್ನು ಮಹಿಮೆ ಪಡಿಸುವ. ನಾವು ಎಲ್ಲರೂ ಸೇರಿ ಮಹಿಮೆ ಪಡಿಸುವ ಒಂದೇ ಮನಸ್ಸಿನಿಂದ. ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು, ಅಭಿಷೇಕಿಸು ನನ್ನ, ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಶತಮಾನ ದಿನದಂದು ಸುರಿಸಿದಂತೆ ಸುರಿಸಯ್ಯ, ಅಗ್ನಿಜ್ವಾಲೆ ಇಳಿದಂತೆ ಮಹಿಮೆಯಿಂದ ತುಂಬಿಸಯ್ಯ. ಪಂಚಶತಮಾನ ದಿನದಂದು ಸುರಿಸಿದಂತೆ ಸುರಿಸಯ್ಯ, ಅಗ್ನಿಜ್ವಾಲೆ ಇಳಿದಂತೆ ಮಹಿಮೆಯಿಂದ ತುಂಬಿಸಯ್ಯ. ನಿನಗೆ ಸಾಕ್ಷಿಯಾಗಿ ನಾ ಬೆಳಗಲು, ನಿನಗೆ ಸಾಕ್ಷಿಯಾಗಿ ನಾ ಬೆಳಗಲು ಉನ್ನತ ಬಲದಿಂದ ತುಂಬಿಸಯ್ಯ, ಉನ್ನತ ಬಲದಿಂದ ತುಂಬಿಸಯ್ಯ. ಅಭಿಷೇಕಿಸು, ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು, ಅಭಿಷೇಕಿಸು ನನ್ನ, ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಸತ್ಯ ದೇವರೆಂದು ಸರಲು ಧೈರ್ಯ ತುಂಬಿಸಯ್ಯ, ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಚಲಿಸಯ್ಯ. ಸತ್ಯ ದೇವರೆಂದು ಸರಲು ಧೈರ್ಯ ತುಂಬಿಸಯ್ಯ, ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಚಲಿಸಯ್ಯ. ದಾಹದಿಂದ ನಿನ್ನ ಬೇಡುವೆನು, ದಾಹದಿಂದ ನಿನ್ನ ಬೇಡುವೆನು. ಸೇವೆಯ ಮಾಡಲು ಅಭಿಷೇಕಿಸು, ಸೇವೆಯ ಮಾಡಲು ಅಭಿಷೇಕಿಸು. ಓ ಗ್ಲೋರಿ. ಅಭಿಷೇಕಿಸು ನನ್ನ, ನಮ್ಮನ್ನು ಅಭಿಷೇಕಿಸು. ನಮ್ಮನ್ನು ಸೇರಿದವರು ಎಲ್ಲರೂ ಅಭಿಷೇಕದಿಂದ ತುಂಬಿಸು. ನೀನು ಬಲದಿಂದ ತುಂಬಿಸು. ಅಭಿಷೇಕಿಸು ನನ್ನ, ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು. ನಿನಗಾಗಿ ನಾವು ಪ್ರಕಾಶಿಸಬೇಕು, ನಿನಗಾಗಿ ನಾವು ಪ್ರಕಾಶಿಸಬೇಕು. ಅಭಿಷೇಕಿಸು, ನಿನ
ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಆತ್ಮನೇ ನಿನ್ನ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು. ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ನನ್ನ ಉಪಯೋಗಿಸು. ಆತ್ಮನೇ ನಿನ್ನ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು. ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ನನ್ನ ಉಪಯೋಗಿಸು. ರಕ್ಷಿಸು ನಿನ್ನಯ ಜನರನ್ನು, ರಕ್ಷಿಸು ನಿನ್ನಯ ಜನರನ್ನು. ಎಬ್ಬಿಸು ನನ್ನನು ನಿನಗಾಗಿ, ಎಬ್ಬಿಸು ನನ್ನನು ನಿನಗಾಗಿ. ಅಭಿಷೇಕಿಸು ಓ ಗ್ಲೋರಿ ಗ್ಲೋರಿ, ಅಭಿಷೇಕದಿಂದ ತುಂಬಿಸು ನಮ್ಮೆಲ್ಲರನ್ನು. ಓ ನಿನ್ನ ಅಭಿಷೇಕಿಸು, ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಪ್ರಕಾಶಿಸಬೇಕು. ನಿನಗಾಗಿ ಬೆಳಕಾಗಿ ನಡೆಯಬೇಕು. ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾವು ಪ್ರಕಾಶಿಸಬೇಕು. ನಿನ್ನ ಅಗ್ನಿಯಿಂದ ಅಭಿಷೇಕ ನಮ್ಮನ್ನು, ನಿನ್ನ ಬೆಂಕಿಯಿಂದ ಅಭಿಷೇಕಿಸು. ಹೇಗೆ ನಿನಗೆ ಮಹಿಮೆ ಪಡಿಬೇಕು, ನಿನ್ನ ಮಕ್ಕಳ ಮುಖ ನೀನು ಮಹಿಮೆ ಆಗಬೇಕು. ತಂದೆ ನಿನಗೆ ಸ್ತೋತ್ರ ಕರ್ತನೇ. ನಿನ್ನ ಹೆಜ್ಜೆಯಲ್ಲಿ ನಾವು ನಡೆಯಬೇಕು. ನೀನು ಸಹಾಯ ಮಾಡು. ಪರಿಶುದ್ಧ ಆತ್ಮನ ಸಹಾಯದಿಂದ ತುಂಬಿಸು. ನಿನ್ನ ಪರಿಶುದ್ಧ ಆತ್ಮ ನಮಗೆಲ್ಲರಿಗೆ ತುಂಬಿಸಬೇಕಂತ ನಾವು ಪ್ರಾರ್ಥನೆ ಮಾಡ್ತೇನೆ. ಓ ಬಲಪಡಿಸು ನಮ್ಮನ್ನು ಈ ಸಮಯದಲ್ಲಿ ಬಲಪಡಿಸು ತಂದೆಯಾದ ನಿನಗೆ ಸ್ತೋತ್ರ. ರಾಜಾದಿ ರಾಜನಿಗೆ ಸ್ತೋತ್ರ. ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಕ್ಕೆ ಸ್ತೋತ್ರ ತಂದೆ. ಗ್ಲೋರಿ ಗ್ಲೋರಿ ಗ್ಲೋರಿ. संताप मुक्तता, संतोष उपसता, उल्लास मुक्ता चिंतना. हालेलुया. जेसन माका बक्षीला, रक्षण माका तणदीला, कस्तीस पिरान माका ना. संताप मुक्तता, संतोष उपसता, उल्लास मुक्ता चिंतना. हालेलुया. जेसन माका बक्षीला, रक्षण माका तणदीला, कस्तीस पिरान माका ना. वाटसुकान पयस पावले, सांडून गेली हांव तिशेळी. वाटसुकान पयस पावले, सांडून गेली हांव तिशेळी. सोदून म्हाका आयलोलो, हिंडक पाटी वेल्लोलो. सोदून म्हाका आयलोलो, हिंडक पाटी वेल्लोलो. कितलो बरो जेजू म्हजो मोग करतलो, कितलो बरो जेजू म्हजो मोग करतलो. संताप मुक्तता, संतोष उपसता, उल्लास मोठा चिंतना. हालेलुया. जेजून म्हाका बक्षीला, रक्षण म्हाका ताणें दिला, कसलीच पिरान म्हाका ना. संताप मुक्तता, संतोष उपसता, उल्लास मोठा चिंतना. हालेलुया. जेजून म्हाका बक्षीला, रक्षण म्हाका ताणें दिला, कसलीच पिरान म्हाका ना. पातकाच्या कोणान लोळटेली, नेम कोणाच्या वाटेर आसलेली. पातकाच्या कोणान लोळटेली, नेम कोणाच्या वाटेर आसलेली. तरी सर्गींचे गीत गायता सोम्याक म्हज्या अत्रेकता. तरी सर्गींचे गीत गायता सोम्याक म्हज्या अत्रेकता. कितलो बरो जेजू म्हजो मोग करतालो, कितलो बरो जेजू म्हजो मोग करतालो. संताप मुक्तता, संतोष उपसता, उल्लास मोठा चिंतना. हालेलुया. जेजून म्हाका बक्षीला, रक्षण म्हाका ताणें दिला, कसलीच पिरान म्हाका ना.
संतोष उद्धाता उल्लास बघता चिंतना हालेलुया जेजून माका बक्षिला रक्षण माका ताणे दिला कसलीच पिरात माका ना संताप मुक्ताता संतोष उद्धाता उल्लास बघता चिंतना हालेलुया जेजून माका बक्षिला रक्षण माका ताणे दिला कसलीच पिरात माका ना कसलीच पिरात माका ना वैद्य आमकां बक्षिना कसले ते भिरांक आमकां ना कित्याक तो आमच्या सांगात आता ह्या संवसाराच्या अंत म्हणजे तो आमच्या सांगात रावता म्हणटाने वसोनी केल्या मगाच्यानो त्या बस आमी धैर्यान आमी मुखार या ओ ग्लोरी 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 ओ ಥ್ಯಾಂಕ್ ಯು ಲೋ ಆತನ ನಮ್ಮ ಪಾಪವನ್ನು ಕ್ಷಮಿಸಿದ್ದಾನೆ ಆತನ ಮಾರ್ಗದಲ್ಲಿ ಧೈರ್ಯದಿಂದ ನಾವು ಮುಂದೆ ಹೋಗುವ ಏಕೆಂದರೆ ಆತನ ನಮ್ಮ ಸಂಗಡ ಇದ್ದಾನೆ ಓ ಗ್ಲೋರಿ 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 ಆತನ ನಾವು ಸ್ತುತಿಸುವ ಆರಾಧಿಸುವ ಎಸ್ ಓ ಗ್ಲೋರಿ 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 ಇನ್ನೊಂದು ನಾವು ಹಾಡನ್ನು ಹಾಡುವ ಆತ್ಮದಿಂದಲೂ ಸತ್ಯದಿಂದ ಹಾಡನ್ನು ಹಾಡಿ ಆತನ ನಾಮವನ್ನು ನಾವು ಮಹಿಮೆ ಪಡಿಸುವ ಮಹಿಮೆಗೆ ಯೋಗ್ಯನ ಆತನ ಒಬ್ಬನಾಗಿದ್ದಾನೆ यीशु मसीह भरोसा मेरा तू ही सहारा है मेरा मुश्किल समय में तू ही दिलासा साथ रहेगा तू सदा यीशु मसीह भरोसा मेरा तू ही सहारा है मेरा मुश्किल समय में तू ही दिलासा साथ रहेगा तू सदा करुणा बलाई तेरी सदा रहेगी मुझ पर तेरी विश्वास योग्यता देखूंगा मैं वो प्रभु मैं हाथ उठाकर गाऊंगा यीशु तेरा नाम रहे ऊंचा मैं हाथ उठाकर गाऊंगा यीशु तेरा नाम रहे ऊंचा मैं हाथ उठाकर गाऊंगा यीशु तेरा नाम रहे ऊंचा मौत से बचाया मुझे जीवन नया है दे दिया नाम लेकर पुकारा मुझे महिमा से मुझको भर दिया मौत से बचाया मुझे जीवन नया है दे दिया नाम लेकर पुकारा मुझे महिमा से मुझको भर दिया करुणा बलाई तेरी सदा रहेगी मुझ पर तेरी विश्वास योग्यता देखूंगा मैं वो प्रभु मैं हाथ उठाकर गाऊंगा
ಯು ತಂದೆ ನಿನಗೆ ಸ್ತೋತ್ರ ಕರ್ತನೇ, ನಿನ್ನ ನಾಮ ದೊಡ್ಡದಾಗಿದೆ. ಓ ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ ನಿನ್ನದಾಗಿದೆ ಕರ್ತನೇ. ಓ ತಂದೆ ನಿನಗೆ ಸ್ತೋತ್ರ ಕರ್ತನೇ, ಹಲ್ಲೆಲೂಯಾ. ಓ ಸರ್ವಶಕ್ತನೇ ನಿನಗೆ ಸ್ತೋತ್ರ ಅಪ್ಪ. ತಂದೆ ನಮ್ಮ ಸಂಗಡ ಇರುವಾತನೇ ಸ್ತೋತ್ರಪ್ಪ, ನಡೆಸುವಾತನೇ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ರಾಜ್ಯಾದಿ ರಾಜನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ನಿನ್ನ ಹಸ್ತ ನಮ್ಮ ಮೇಲೆ ಇದ್ದುದಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೇ ನಡೆಸ್ತಾ ಇದ್ದಿ ನಿನ್ನ ತರತಾಸ ದೇವದೂತಕ್ಕೆ ಸ್ತೋತ್ರ, ನಮ್ಮ ಮಧ್ಯದಲ್ಲಿದ್ದಕ್ಕೆ ಸ್ತೋತ್ರ. ರಾಜನಿಗೆ ಸ್ತೋತ್ರ. ನಿನ್ನನ್ನು ಆರಾಧಿಸುವೆ ಕರ್ತನೇ, ನಿನ್ನನ್ನು ಆರಾಧಿಸು, ಮನಪೂರ್ವಕಕ್ಕೆ ಆರಾಧಿಸುವೆ. ನಿನ್ನ ಆತ್ಮದಿಂದ ತುಂಬಿಸು, ಸತ್ಯದಿಂದ ತುಂಬಿಸು, ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ. ರಾಜ್ಯಾದಿ ರಾಜ, ಗ್ಲೋರಿ 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 ಗ್ಲೋರಿ. ಮಹಿಮೆ ಮಹಿಮೆ ನಿನಗೆ ಮಹಿಮಾಗಲಿ, ನಿನಗೆ ಮಹಿಮಾಗಲಿ. ನೀನೊಬ್ಬನ ಯೋಗ್ಯನಾಗಿದ್ದಿ. ರಾಜನಿಗೆ ಸ್ತೋತ್ರ.
ತಂದೆ ನಿನಗೆ ಸ್ತೋತ್ರಪ್ಪ. ಇಷ್ಟು ಸಮಯ ಕರ್ತನೆ ನಿನ್ನ ಒಟ್ಟಿಗೆ ನಿನ್ನ ಸಂಗಡ ಇದ್ದು ಕರ್ತನೆ ನಮ್ಮನ್ನು ಸ್ತುತಿಸಲಿಕ್ಕೆ ಆರಾಧನೆ ಮಾಡಲಿಕ್ಕೆ ಕರ್ತನೆ ನೀನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ತೋತ್ರ ತಂದೆ. ನಾವೆಲ್ಲರೂ ಸೇರಿ ಮಾಡಿದ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ ತಂದೆ. ಅಪ್ಪ ನೀನು ಒಳ್ಳೆಯವನಾಗಿದ್ದಿ ಕರ್ತನೆ ದೇವ. ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮಗೆ ತುಂಬಿಸದಕ್ಕೆ ಸ್ತೋತ್ರ ಕರ್ತನೆ. ನಿನ್ನ ಪ್ರಸನ್ನತೆ ನಾವು ಕರ್ತನೆ ಅನುಭವ ಮಾಡಿದ್ದಕ್ಕೆ ಸ್ತೋತ್ರ. ಏಕೆಂದ್ರೆ ನಮ್ಮ ಮಧ್ಯದಲ್ಲಿ ಇದ್ದನ್ನು ತೋರಿಸಿಕೊಟ್ಟಿದ್ದೆ ಕರ್ತನೆ. ಏಕೆಂದರೆ ಸ್ತುತಿ ಆರಾಧನೆ ಎಲ್ಲಿ ಉಂಟು ಅಲ್ಲಿ ನೀನು ಇದ್ದಿ ಕರ್ತನೆ. ನಿನ್ನ ಪ್ರಸನ್ನತೆ ಉಂಟು ಕರ್ತನೆ ತಂದೆ. ನಿನಗೆ ಸ್ತೋತ್ರ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಮಹಿಮೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ ಕರ್ತನೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಪ್ರಿಯರೇ, ಇಷ್ಟು ಸಮಯ ನಾವು ಇಷ್ಟೊತ್ತು ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ಪ್ರಿಯರೇ, ಆತ ನಮ್ಮ ಯಜ್ಞವನ್ನು ಸ್ವೀಕಾರ ಮಾಡಿದ್ದಾನೆ. ಸ್ತುತಿ ಆರಾಧನೆಯ ಮಧ್ಯದಲ್ಲಿ ಇರುವ ದೇವರಾಗಿದ್ದಾನೆ. ಆತನು ಸ್ವತಃ ಹೇಳಿದ್ದಾನೆ, ಆತ್ಮದಿಂದಲೂ ಸತ್ಯದಿಂದಲೂ ತಂದೆಯಾದ ದೇವರಿಗೆ ಆರಾಧನೆ ಮಾಡಬೇಕಂತ. ಪ್ರಿಯರೇ, ಈ ಸಮಯದಲ್ಲಿ ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆತನಿಗೆ ಆರಾಧನೆ ಮಾಡಿದ್ದೀವಿ. ಪ್ರಿಯರೇ, ಆತನ ನಮ್ಮ ಆರಾಧನೆ ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲುಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲುಂಟು. ಆತ ನಮ್ಮ ಸಂಗಡ ಇದ್ದಾನೆ. ಏಕೆಂದರೆ ಆತನ ಸ್ವರ ಕೇಳಬೇಕೆಂದು ಆತನು ಬಯಸ್ತಾನೆ. ಆತನ ಸ್ವರ ಕೇಳುವವರು ನಿತ್ಯ 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 ಜೀವಿಸ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಸ್ವರ ಕೇಳಬೇಕು. ಆದಿಯಲ್ಲಿ ನಾವು ನೋಡ್ತೇವೆ, 1ನೇ ಅಧ್ಯಾಯದಲ್ಲಿ ದೇವರು ಮಾತಾಡಿದನು, ಸ್ವರ ಹೊರಗೆ ಬಂತು, ಪರಿಶುದ್ಧ ಆತ್ಮನು ಕೆಲಸ ಸ್ಟಾರ್ಟ್ ಮಾಡಿದನು.
ಪರಿಶುದ್ಧಾತ್ಮನು ಏನು ಮಾಡಿದನು? ಕತ್ತಲೆ ಪ್ರತ್ಯೇಕ ಮಾಡಿದನು. ಬೆಳಕಿಂದ ಕತ್ತಲೆ ಪ್ರತ್ಯೇಕ ಮಾಡಿದನು. ದೇವರು ಏನು ಬಯಸ್ತಾನೆ? ಇವತ್ತು ಮಾನವನು ಕತ್ತಲೆಯಲ್ಲಿ ಜೀವಿಸಬಾರದೆಂದು, ಬೆಳಕಲ್ಲಿ ಜೀವಿಸಬೇಕೆಂದು ಬಯಸ್ತಾನೆ. ಸತ್ಯದಲ್ಲಿ ಜೀವಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಹಾಗಾದರೆ ಸತ್ಯ ಯಾರಾಗಿದ್ದಾನೆ ಪ್ರಿಯರೇ? ಸತ್ಯ ಯೇಸು ಕ್ರಿಸ್ತನ ಆಗಿದ್ದಾನೆ. ಸತ್ಯವು ತಿಳ್ಕೊಳ್ಳಿರಿ, ಸತ್ಯವು ನಿಮಗೆ ಬಿಡುಗಡೆ ಮಾಡುತ್ತದೆ. ಇವತ್ತು ಮಾನವ ಕುಲಕ್ಕೆ ಬಿಡುಗಡೆ ಆಗಬೇಕಾದರೆ ಪ್ರಿಯರೇ, ಆ ಸತ್ಯ ಬೇಕು. ಆ ಸತ್ಯವು ತಿಳ್ಕೊಳ್ಳಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 12ರಲ್ಲಿ ಯೇಸು ಹೇಳ್ತಾನೆ, ಲೋಕವನ್ನು ರಕ್ಷಿಸಕ್ಕೆ ಬಂದಿದ್ದೇನೆ. ಅಂದರೆ ಲೋಕ ರಕ್ಷಣೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡೋದು ಒಂದು ಇದೆ. ಅಂದರೆ ಯೇಸುಗೆ ಅಲಕ್ಷ್ಯ ಮಾಡೋದು, ಯೇಸುಗೆ ತಿರಸ್ಕಾರ ಮಾಡಿದ್ದವರಿಗೆ ಯೇಸು ಹೇಳ್ತಾನೆ, ಆತನ ಮಾತಿಗೆ ತಿರಸ್ಕಾರ ಮಾಡಿದವರಿಗೆ ಯೇಸು ಮಾತಾಡ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದೇನೆ, ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವರಿಗೆ ತೀರ್ಪು ಮಾಡೋದು ಒಂದು ಇದೆ ಹೇಳ್ತಾನೆ. ನನ್ನ ಮಾತು ಅಂಗೀಕರಿಸದೆ ಯೇಸುವನ್ನು ತಿರಸ್ಕಾರ ಮಾಡಿದವರಿಗೆ, ನಂಬದವರಿಗೆ, ಯೇಸು ದೇವಕುಮಾರನೆಂದು ನಂಬದವರಿಗೆ, ತಂದೆಯಾದ ದೇವರು ಈ ಲೋಕಕ್ಕೆ ಯೇಸು ಕ್ರಿಸ್ತನನ್ನು ಕಳಿಸಿದ್ದಾನೆ, ಕ್ರಿಸ್ತನನ್ನು ಎಂದು ನಂಬದವರಿಗೆ ತೀರ್ಪು ಮಾಡೋದು ಒಂದು ಉಂಟೆಂದು ಹೇಳ್ತಾನೆ. ಆತನು ಹೇಳ್ತಾನೆ, ತೀರ್ಪು ಮಾಡೋದು ಒಂದು ಇದೆ. ಅದು ಯಾವುದೆಂದರೆ ಹೇಳ್ತಾನೆ, ಅದು ಯಾವುದು? ಯಾವ ತೀರ್ಪು ಅದು? ಯೇಸು ಒಂದು ಕಡೆಯಲ್ಲಿ ಹೇಳ್ತಾನೆ, ನಾನು ಈ ಲೋಕಕ್ಕೆ ತೀರ್ಪು ಮಾಡಲಿಕ್ಕೆ ಬರಲಿಲ್ಲ. ಇಲ್ಲಿ ಹೇಳ್ತಾನೆ, ತೀರ್ಪು ಮಾಡೋದು ಒಂದು ಉಂಟು. ಯಾವುದು? ಯೇಸು ಮಾತಾಡಿದ ಮಾತು. ಯೇಸು ಏನೇನು ಈ ಲೋಕದಲ್ಲಿ ಬೋಧನೆ ಕೊಟ್ಟಿದ್ದಾನೆ, ಹೇಗೆ ನಡೆದಿದ್ದಾನೆ, ಅದು ನೋಡಿ ಕೇಳಿ ಅದರ ಪ್ರಕಾರ ನಡೆಯುವವರಿಗೆ ಮಾತ್ರ ಆ ತೀರ್ಪಿನ ದಿವಸ ಯಾವ ಭಯ ಇರುವುದಿಲ್ಲ. ಧೈರ್ಯದಿಂದ ದೇವರ ಮುಂದೆ ನಿಲ್ಲಬಹುದು. ಅಲ್ಲಿ ರೋಮಪುರದ ಪತ್ರಿಕೆಯಲ್ಲಿ 8ರಲ್ಲಿ 1 ಹೇಳ್ತದೆ, ಯಾರ್ಯಾರು ಯೇಸು ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನು ಎಂದು ಸ್ವೀಕಾರ ಮಾಡಿದ್ದಾರೆ ಅವರಿಗೆ ಭಯಪಡುವ ಅಗತ್ಯ ಇಲ್ಲ. ಏಕೆ? ಅವರು ತೀರ್ಪಿನಿಂದ ಪಾರಾಗಿದ್ದಾರೆ. ಇಲ್ಲಿ ಹೇಳ್ತದೆ ಪ್ರಿಯರೇ, ಅದು ಯಾವುದೆಂದರೆ, ನಾನು ಆಡಿದ ಮಾತು. ದೇವರ ವಾಕ್ಯ ತಿರಸ್ಕಾರ ಮಾಡಿದವನಿಗೆ, ಯೇಸುವನ್ನು ತಿರಸ್ಕಾರ ಮಾಡುವುದೆಂದರೆ ದೇವರನ್ನೇ ತಿರಸ್ಕಾರ ಮಾಡುವುದು, ನಿತ್ಯತ್ವನೇ ತಿರಸ್ಕಾರ ಮಾಡುವುದು. ಹೌದು, ಈ ಲೋಕದಲ್ಲಿ ಜೀವಿಸುವಾಗ ಸ್ವಲ್ಪ ಕಷ್ಟ, ಸಮಸ್ಯೆ, ಅದೆಲ್ಲ ಇರ್ಬೋದು. ಯಾವಾಗ ನಿನ್ನ ದೃಷ್ಟಿ ಯೇಸು ಕ್ರಿಸ್ತನ ಮೇಲೇ ಇರುವಾಗ, ಎಡಕ್ಕೆ ಬಲಕ್ಕೆ ನೀನು ನೋಡದೆ, ಹೌದು ಬೇರೆ ಬೇರೆ ಸ್ವರ ನಿನಗೆ ಕೇಳ್ಬೋದು, ಬೇರೆ ಬೇರೆ ಸಮಸ್ಯೆ ನಿನಗೆ ಬಂದು ಮುಂದೆ ನಿಲ್ಲಬಹುದು. ನಿನ್ನ ದೃಷ್ಟಿಯಲ್ಲಿರಬೇಕು, ಯೇಸು ಕ್ರಿಸ್ತನಲ್ಲಿ ಇರಬೇಕು. ಆತನೇ ಮೂಲೆ ಕಲ್ಲಾಗಿದ್ದಾನೆ. ನೀವು ಬೇಡ ಎಂದ ಬಿಟ್ಟ ಕಲ್ಲು ಅದೇ ಮೂಲೆ ಕಲ್ಲಾಯಿತೆಂದು ಪೌಲನು ಬರೆಯುತ್ತಾ ಇದ್ದಾನೆ. ಯೇಸು ಕ್ರಿಸ್ತನೇ ನಮಗೆ ನಡೆಸ್ತಾನೆ. ಬಿದ್ದರೂ ಏಳಿಸುವ ದೇವರಾಗಿದ್ದಾನೆ. ಪೇತ್ರನು ನೀರ ಮೇಲೆ ನಡೆಕೊಂಡು ಬರುವಾಗ ಪೇತ್ರನು ಮುಳುಗಿದನು. ಸ್ವಾಮಿ, ನಾನು ಮುಳುಗುತ್ತೇನೆ ಹೇಳುವಾಗ ಯೇಸು ಬಂದು ಕೈ ಹಿಡಿದನು, ಎತ್ತಿದನು. ಏಕೆ ಸಂಶಯ ಪಟ್ಟಿ? ಏಕೆ ನನ್ನ ಮೇಲಿದ್ದ ದೃಷ್ಟಿ ನೀನು ತೆಗೆದಿ? ಯೇಸುನ ಮೇಲೆ ಇದ್ದ ದೃಷ್ಟಿ ಬೇರ್ಪಡಿಸಲಿಕ್ಕೆ ಆಚೆ ಈಚೆ ಹೋಗ್ಬೇಕೆಂದು ಸೈತಾನು ಬೇರೆ ಬೇರೆ ರೀತಿಯಲ್ಲಿ ಬರ್ತಾನೆ, ಶಬ್ದ ತರ್ತಾನೆ, ಡಿಸ್ಟರ್ಬ್ ಮಾಡ್ತಾನೆ, ಕುಟುಂಬದಲ್ಲಿ ಡಿಸ್ಟರ್ಬ್ ಮಾಡ್ತಾನೆ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಡಿಸ್ಟರ್ಬ್ ಮಾಡ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ಆತನು ಬರ್ತಾನೆ, ಸ್ವಂತ ನಿನಗೆ ಕೂಡ ಡಿಸ್ಟರ್ಬ್ ಮಾಡ್ತಾನೆ. ಆಗ ನೀನು ಎಣಿಸಬೇಕು, ಇದು ಒಬ್ಬ ವೈರಿಯ ಕೆಲಸವಾಗಿದೆ. ಕ್ರಿಸ್ತನಲ್ಲಿ ಇದ್ದ ದೃಷ್ಟಿ ನಾನು ತೆಗೆಯಬೇಕೆಂದು
ಆ ದಿವಸ ಪೇತ್ರನು ಕ್ರಿಸ್ತನ ಮೇಲೆ ಇದ್ದ ದೃಷ್ಟಿ ತೆಗೆದು ಆ ಶಬ್ದ, ಅಲೆಗೆ, ಗಾಳಿಗೆ ನೋಡಿದ, ಮುಳುಗಿದ. ಸ್ವಾಮಿ ಎಂದು ಹೇಳುವಾಗ ಆತನು ಕೈ ಹಿಡಿದು ಆತನಿಗೆ ಎತ್ತಿದ. ಏಕೆ ಸಂಶಯ ಪಟ್ಟಿ ಎಂದಿದ್ದ? ಪ್ರಿಯರೇ, ಯೇಸು ಕ್ರಿಸ್ತನ ಮೇಲೆ ನಾವು ಯಾವ ಸಂಶಯ ಪಡಬಾರ್ದು. ಆತನೇ ದೇವಕುಮಾರನಾಗಿದ್ದಾನೆ, ಆತನೇ ಸತ್ಯವಾಗಿದ್ದಾನೆ, ಆತನೇ ಜೀವವಾಗಿದ್ದಾನೆ. ನಾವು ಧೈರ್ಯದಿಂದ ಹೇಳ್ತೇವೆ. ಏಕೆ? ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ. ನೀವು 20ನೇ ಅಧ್ಯಾಯ ಪ್ರಕಟಣೆ ಗ್ರಂಥ ನೋಡಿದರೆ ಅಲ್ಲಿ ದೇವರು ತೀರ್ಪು ಮಾಡ್ತಾನೆ, ಯೇಸು ಕ್ರಿಸ್ತನು ತೀರ್ಪು ಮಾಡ್ತಾನೆ. ಬಿಳಿ ಸಿಂಹಾಸನದ ಮೇಲೆ ಕೂತ್ಕೊಳ್ತಾನೆ. ಯಾರು? ಯೇಸು ಕ್ರಿಸ್ತನು ತೀರ್ಪು ಮಾಡ್ತಾನೆ. ಇವತ್ತು ಯೇಸು ಯಾರಾಗಿದ್ದಾನೆ? ಎಲ್ಲಿದ್ದಾನೆ? ತನಗೆ ಕೊಟ್ಟ ಕೆಲಸ ಮಾಡಿ ಮುಗಿಸಿ ಶಿಲುಬೆಗೆ ಹೋಗಿ ಇಡೀ ಮಾನವ ಕುಲಗಸರ ಪ್ರಾಣವನ್ನು ಕೊಟ್ಟು, ರಕ್ತವನ್ನು ಸುರಿ ಜಜ್ಜಲ್ಪಟ್ಟು, ಪ್ರಾಣ ಕೊಟ್ಟು 3 ದಿವಸ ಜೀವಂತವಾಗಿ ಆತನು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಪಾಸದಲ್ಲಿ ಕೂತ್ಕೊಂಡಿದ್ದಾನೆ, ವಿಜ್ಞಾಪನೆ ಮಾಡ್ತಾನೆ. ಪ್ರಿಯರೇ, ಒಬ್ಬ ಲಾಯರ್ನ ಕೆಲಸ ಏನು? ಏನು ಕೆಲಸ? ಜಡ್ಜಿ ಕೆಲಸ ಬೇರೆ ಇರ್ತದೆ, ಲಾಯರ್ನ ಕೆಲಸ ಬೇರೆ ಇರ್ತದೆ. ಲಾಯರ್ ಏನು ಮಾಡ್ತಾನೆ? ಒಬ್ಬನ ಮೇಲೆ ವ್ಯಾಧ್ಯ ಇದ್ದರೆ ಅವನು ಅದರ ಮುಂದೆ, ಜಡ್ಜಿಯ ಮುಂದೆ ನಿಂತು ಏನು ಮಾಡ್ತಾನೆ? ಆತನು ಅಲ್ಲ, ಇವನು ಮಾಡಲಿಲ್ಲ, ಬೇರೆ ಬೇರೆ ಪ್ರೂಫ್ ತರ್ತಾನೆ. ಈ ವಕೀಲ ಏನು ಮಾಡ್ತಾನೆ? ಅವನಿಗೆ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹೇಗಾದರೂ ಅವನಿಗೆ ಆ ಜೈಲಿಗೆ ಹೋಗದಾಗೆ, ಅವನಿಗೆ ಶಿಕ್ಷೆ ಆಗದಾಗೆ ಆದಷ್ಟು ಪ್ರಯತ್ನ ಮಾಡ್ತಾನೆ. ಇನ್ನೊಬ್ಬ ಲಾಯರ್ ಇದ್ದಾನೆ, ಆತನು ಹೇಗಾದರೂ ಇವನಿಗೆ ಶಿಕ್ಷೆ ಆಗಬೇಕು. ಇಬ್ಬರು ಲಾಯರ್ ಇರ್ತಾರೆ ಅಲ್ಲಿ. ಅವನು ಒಬ್ಬನು ಬಯಸ್ತಾನೆ ಶಿಕ್ಷೆ ಆಗಬೇಕು ಅವನಿಗೆ, ಒಬ್ಬನು ಆಗಬಾರ್ದೆನು. ಪ್ರಿಯರೇ, ಯೇಸು ಸತ್ಯದ ಪರವಾಗಿ ನಿಂತಿದ್ದಾನೆ, ವ್ಯಾಜ್ಯ ಮಾಡ್ತಾ ಇದ್ದಾನೆ. ಸತ್ಯದ ಪರವಾಗಿ ನಿಂತು ವ್ಯಾಜ್ಯ ಮಾಡ್ತಾ ಇದ್ದಾನೆ. ನಿನಗಸರ ನನಗಸರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ತಂದೆ ಹತ್ರ, ದೇವರ ಹತ್ರ ವಿಜ್ಞಾಪನೆ ಮಾಡ್ತಾನೆ. ಏಕೆ? ನೀನು ನರಕಕ್ಕೆ ಹೋಗಬಾರ್ದೆಂದು. ಒಬ್ಬ ಲಾಯರ್ನ ಕೆಲಸ ಮಾಡ್ತಾನೆ. ಇವತ್ತು ಒಂದು ದಿವಸ ಅವನೇ ಜಡ್ಜಾಗಿ ಆತನು ಆ ಸಿಂಹಾಸನದ ಮೇಲೆ ಕೂತ್ಕೊಳ್ತಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ತೀರ್ಪು ಮಾಡೋದು ಒಂದು ಇದೆ ಹೇಳ್ತಾನೆ. ಅದು ಯಾವುದೆಂದರೆ, ನಾನು ಆಡಿದ ಮಾತು, ಅದು ಅವನಿಗೆ ಕಡೇ ದಿನದಲ್ಲಿ ತೀರ್ಪು ಮಾಡುವುದು. ಕಡೇ ದಿನದಲ್ಲಿ ಆ ವ್ಯಕ್ತಿಗೆ ತೀರ್ಪು ಆಗ್ತದೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಇಲ್ಲದಿದ್ದರೆ, ನೀನು ಯೇಸುಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡದಿದ್ದರೆ, ನೀನು ಯೇಸುಗೆ ಸ್ವರ ಕೇಳಿ ತಿರಸ್ಕಾರ ಮಾಡಿದರೆ, ಅಲಕ್ಷ್ಯ ಮಾಡಿದರೆ, ಆ ದಿವಸ ನ್ಯಾಯ ತೀರ್ಪಿಗೆ ನಿಲ್ಲಬೇಕಾಗ್ತದೆ. ಒಂದು ವೇಳೆ ಯೇಸುಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡಿ ಆತನ ಹಿಂದೆ ಹೋಗುವಾಗ ಗಾಳಿ ಬರ್ಬೋದು, ಬಿರುಗಾಳಿ ಬರ್ಬೋದು, ಬರುವುದಿಲ್ಲ ಸತ್ಯವೇದ ಹೇಳ್ದಲ್ಲ. ಅಂದರೆ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ, ಈ ಸಮಸ್ಯೆ. ನೀನು ಏನು ಮಾಡಬೇಕು? ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಕೇಳಬೇಕು. ನಾನು ನಿನ್ನ ಸಂಗಡ ಇದ್ದೇನೆ ಅಂದರೆ, ದೇವರು ನನ್ನ ಸಂಗಡ ಇದ್ದಾನೆ. ನಾನು ನಿನ್ನ ಪರವಾಗಿದ್ದೇನೆ, ದೇವರು ನನ್ನ ಪರವಾಗಿದ್ದಾನೆ, ನನ್ನ ಸಂಗಡನೇ ಇದ್ದಾನೆ ಆತನು. ನನ್ನನ್ನು ಬಿದ್ದರೂ ಏಳಿಸ್ತಾನೆ, ಆತನು ನಾನು ಒಂದು ವೇಳೆ ಬಿದ್ದರೂ ನನಗೆ ಏಳಿಸುವ ದೇವರು. ನೀತಿವಂತರಿಗೆ ಎಷ್ಟೋ ಕಷ್ಟಗಳು ಬಂದಿದ್ದರು, ಅದರ ಎಲ್ಲದನ್ನು ತಪ್ಪಿಸುವವನು ಆತನಾಗಿದ್ದಾನೆ. ಯೇಸು ಹೇಳ್ತಾನೆ, ನನ್ನಲ್ಲಿ ದೃಷ್ಟಿ ಇಟ್ಟವರು ನಾಚಿಕೆಗೆ ಈಡಾಗುವುದಿಲ್ಲ ಅಂತ ಹೇಳ್ತಾರೆ. ದಾವೀದನು ಬರೆಯುತ್ತಾ ಇದ್ದಾನೆ 23ನೇ ಕೀರ್ತನೆಯಲ್ಲಿ, ಕಾರ್ಗತ್ತಲೆಯಲ್ಲಿ ನಡೆದರು, ನೀನು ನನ್ನ ಸಂಗಡ ಇದ್ದರಿಂದ ನನಗೆ ಯಾವ ಭಯ ಇಲ್ಲ. ಕಾರ್ಗತ್ತಲ್ಲಿ ಇರ್ಬೋದು, ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ, ವೈರಿಗಳು ಇರ್ಬೋದು, ಆದರೆ ನೀನು ನನ್ನ ಸಂಗಡ ಇದ್ದದರಿಂದ ಯಾವ ಭಯ ಇಲ್ಲ. ದಾವೀದನು ಗಟ್ಟಿ ಧೈರ್ಯದಿಂದ ಹೇಳ್ತಾ ಇದ್ದಾನೆ. ಇವತ್ತು ನೀನು ದೇವರ ಮಗನಾಗಿದ್ದಿ, ದೇವರು ನಿನ್ನ ಸಂಗಡ ಇದ್ದಾನೆ, ಭಯ ಪಡಬೇಡ, ಧೈರ್ಯದಿಂದ ಮುಂದೆ ಹೋಗು. ಇದೇ ಸತ್ಯವಾಗಿದೆ. ಆ ಸತ್ಯ ದೇವರ ಹಿಂದೆ ಹೋಗುವಾಗ ನಿನಗೆ ಸ್ವರ ಕೇಳ್ಬೋದು ಹೊರಗಿಂದ,
ಆ ಸ್ವರಕ್ಕೆ ಕಿವಿ ಕೊಡದೆ ನೀನು ಕ್ರಿಸ್ತನ ಮೇಲೆ ದೃಷ್ಟಿಯಿಟ್ಟು ಆತನ ಸ್ವರವನ್ನೇ ಕೇಳುವಾಗ ಈ ಲೋಕದ ಪ್ರಯಾಣದಲ್ಲಿ ಆತನು ನಿನ್ನ ಸಂಗಡ ಇರ್ತಾನೆ. ನಿನ್ನ ಸಂಗಡ ಇದ್ದು ನಿನಗೆ ನಡೆಸ್ತಾನೆ, ಕಾರ ಹಿಡಿದು ನಡೆಸ್ತಾನೆ ಆತನು. ಪುನಃ ಇಲ್ಲಿ ದೇವರ ವಾಕ್ಯ, ಯಾಕೆಂದರೆ ನನ್ನಷ್ಟಗೆ ನಾನು ಮಾತಾಡುವನಲ್ಲ. ಯೇಸು ಹೇಳ್ತಾನೆ, ನನ್ನಷ್ಟಗೆ ನಾನು ಮಾತಾಡೋದಿಲ್ಲ. ಏನು ವಾಕ್ಯ ಕೇಳಿದಿರಿ ಇದು ಬರೆಯಲ್ಪಟ್ಟಿದೆ ಇಲ್ಲಿ, ಅದು ಯೇಸು ಕ್ರಿಸ್ತನೇ ತಂತ ಇದೆ ಬಲದಿಂದ ಮಾತಾಡಲಿಲ್ಲ. ಅಲ್ಲಿ ಹೇಳ್ತಾನೆ, ಮಾತಾಡಲಿಲ್ಲ. ನನ್ನನ್ನು ಕಳಿಸಿಕೊಟ್ಟ ತಂದೆಯೇ ನೀನು ಇಂತೆಂಥದನ್ನು ಹೇಳಬೇಕು, ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಹಾಗಾದರೆ ಯೇಸು ಯಾರ ಆಜ್ಞೆ ಪಾಲಿಸ್ತಾನೆ? ತಂದೆಯ ಆಜ್ಞೆಯನ್ನು ಯೇಸು ಪಾಲಿಸ್ತಾನೆ. ತಂದೆಯ ಆಜ್ಞೆಗೆ ಆತನು ವಿಧೇಯನಾಗಿದ್ದಾನೆ. ದೀನನಾಗಿ ನಡೆದ ತಂದೆಯ ಆಜ್ಞೆಗೆ. ಪ್ರಿಯರೇ, ನೀವು ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯೇಸು ಏನು ಹೇಳಿದ್ದಾನೆ ಅದಕ್ಕೆ ನಾವು ಮತ್ತು ನೀವು ವಿಧೇಯರಾಗಬೇಕು, ವಿಧೇಯರಾಗಿ ನಡೆಯಬೇಕು. ಪ್ರಿಯರೇ, ಅಪೊಸ್ತಲರು ನಾವು ನೋಡ್ತೇವೆ, ಅವರು ದೇವರ ವಾಕ್ಯಕ್ಕೆ ವಿಧೇಯರಾದರು. ಇಲ್ಲಿ ಹೇಳ್ತದೆ, ಆತನ ಆಜ್ಞೆ ನಿತ್ಯ ಜೀವವಾಗಿದೆ ಎಂದು ಬಲ್ಲೆನು. ಆತನ ಆಜ್ಞೆ ಯಾವುದಾಗಿದೆ? ನಿತ್ಯ ಜೀವ ಕೊಡುವ ಆಜ್ಞೆಯಾಗಿದೆ. ಯೇಸು ಕ್ರಿಸ್ತನ ಇಲ್ಲಿ ಬರೆದ ಎಲ್ಲ ಆಜ್ಞೆಗಳು ನಿತ್ಯ ಜೀವಕ್ಕೆ ಕೊಂಡೋಗಿ ಸೇರುತ್ತದೆ. ಹೌದು ಕರ್ತನೆ, ಹೌದು. ಇವತ್ತು ಈ ಲೋಕದಲ್ಲಿ ಇರುವಾಗ ಆ ಸಮಸ್ಯೆ ಈ ಸಮಸ್ಯೆ ಇರಬಹುದು. ಆದರೆ ಅದು ಎಲ್ಲವನ್ನು ನೀನು ಬದಿಗೆ ಇಟ್ಟು ಒಂದೇ ಗುರಿ ಇರಬೇಕು. ಆ ಗುರಿ ಇಟ್ಟು ನೀನು ಓಡುವಾಗ, ಅಲ್ಲಿ ಸೇರುವಾಗ ಅಲ್ಲಿ ಕಷ್ಟ ಇಲ್ಲ, ಸಮಸ್ಯೆ ಇಲ್ಲ, ನೋವಿಲ್ಲ, ರೋಗ ಇಲ್ಲ, ಏನಿಲ್ಲ. ಇಲ್ಲಿ ಮನುಷ್ಯನು ಬದುಕಿದರೆ ಎಷ್ಟು ಸಮಯ ಬದುಕೋದು ಪ್ರಿಯರೇ? 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ, 90 ವರ್ಷ, 100 ವರ್ಷ ಬದುಕಬಹುದು. ಗ್ಯಾರಂಟಿ ಇಲ್ಲ. ಆದರೆ ಅಲ್ಲಿ ನೀನು ನಿತ್ಯಕ್ಕೆ ಸೇರುತ್ತಿ. ನಿತ್ಯ ಅದೇ ಬಯಸ್ತಾನೆ ದೇವರು. ದೇವರು ಏನು ಬಯಸ್ತಾನೆ? ಬೇರೆ ಏನು ಬಯಸ್ತಿಲ್ಲ. ಈ ಗುಡ್ ನ್ಯೂಸು, ಈ ಶುಭ ಸಂದೇಶ ಎಲ್ಲ ಕಡೆಗೆ ಸಾರಲ್ಪಡಬೇಕೆಂದು ದೇವರು ಬಯಸ್ತಾನೆ. ಎಲ್ಲ ಜಾತಿ, ಕುಲ, ಭಾಷೆಯ ಜನರಿಗೆ ತಲುಪಬೇಕು. ಪ್ರಿಯರೇ, ಈಗ ತಲುಪ್ತಾ ಉಂಟು, ಎಲ್ಲ ಕಡೆಯಲ್ಲಿ ತಲುಪ್ತಾ ಉಂಟು. ಸ್ವರ ಕೇಳ್ತಾ ಉಂಟು, ಎಲ್ಲ ಕಡೆಯಲ್ಲಿ ಅವರವರ ಭಾಷೆಯಲ್ಲಿ ಕೇಳ್ತಾ ಉಂಟು. ಆದರೆ ಕೇಳುವಾಗ ನಾವು ಯಾವ ಸ್ವರವನ್ನು ಕೇಳ್ತೇವೆ? ಸೈತಾನು ಕೂಡ ಮಾತಾಡ್ತಾ ಇದ್ದಾನೆ, ತನ್ನ ಸ್ವರದ ಮುಖಾಂತರ ಮಾತಾಡ್ತಾನೆ. ಏಕೆ? ನಿನಗೆ ದಾರಿ ತಪ್ಪಿಸಬೇಕು. ಲೋಕಕ್ಕೆ ಎಳೆಯುತ್ತಾನೆ. ಲೋಕದ ಆಸೆ ಹಾಕಿ, ಅದು ಆಸೆ, ಅದು ಆಸೆ, ಕಣ್ಣಿನ ಆಸೆ, ಅದು ಆಸೆ, ಶರೀರದ ಆಸೆ, ಜೀವಿತದ ಮುಂದೆ ಜೀವಿತದ ಆಸೆ ಹಾಕಿ ಆತನು ಏನು ಮಾಡ್ತಾನೆ? ಮಾನವನಿಗೆ ದಾರಿ ತಪ್ಪಿಸ್ತಾ ಇದ್ದಾನೆ. ಇವತ್ತು ನೀವು ನೋಡ್ತಿದ್ದೆ, ಲೋಕದ ಪ್ರತ್ಯೇಕವಾಗಿ ಯೌವನಸ್ಥರು ಹೇಗೆ ನಡೀತಾ ಇದ್ದಾರೆ, ಯಾವ ರೀತಿಯಲ್ಲಿ ನಡೀತಿದ್ದಾರೆ? ಅವರು ಸ್ವಲ್ಪ ಕೂಡ ಚಿಂತೆ ಇಲ್ಲ. ತಂದೆ ತಾಯಿದು ಚಿಂತೆ ಇಲ್ಲ, ಕುಟುಂಬದ ಚಿಂತೆ ಇಲ್ಲ, ಏನಿಲ್ಲ. ಅವರ ಮಾರ್ಗ ಹಿಡಿದು ಅವರು ನಡೆಯುತ್ತಾ ಇದ್ದಾರೆ. ತನ್ನ ಜಾನದಿಂದ ಹೋಗ್ತಾ ಇದ್ದಾರೆ. ತನ್ನ ಜಾನದಿಂದ ಹೋದರೆ ಏನಾಗ್ತದೆ? ಸತ್ಯವೇದಲ್ತದೆ, ಅವನು ಬೀಳ್ತಾನೆ, ಕೆಳಗೆ ಬೀಳ್ತಾನೆ. ತನ್ನ ಜ್ಞಾನವನ್ನು ಉಪಯೋಗ ಮಾಡದೆ ಕ್ರಿಸ್ತನ ಮೇಲೆ ನಂಬಿಕೆಟ್ಟು, ಆತನ ಮೇಲೆ ದೃಷ್ಟಿಟ್ಟು, ಆತನ ವಾಕ್ಯ ಸ್ವರಕ್ಕೆ ಕಿವಿ ಕೊಟ್ಟು, ಆತನ ಆಜ್ಞೆಯನ್ನು ಪಾಲಿಸಿದರೆ ಖಂಡಿತವಾಗಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಯೇಸು ದೇವರ ಸ್ವರವನ್ನು ಕೇಳಿದ, ಆಜ್ಞೆಯನ್ನು ಕೇಳಿದ, ಪಾಲಿಸಿದರಿಂದ ಏನು ಆತನು ಅಲ್ಲಿ ದೇವರಾಗ್ತದೆ. ಆತನ ಆಜ್ಞೆಯು ನಿತ್ಯ ಜೀವವಾಗಿದೆ. ಎಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿ ಯೇಸು ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಎಲ್ಲ ನಾಮಗಳು ಯೇಸುವಿನ ನಾಮಕ್ಕೆ ಅಡ್ಡ ಬೀಳಬೇಕು. ಪ್ರಿಯರೇ, ದೇವರ ಸ್ವರ ಎಲ್ಲ ಕಡೆಗೆ ಕೇಳಬೇಕೆಂದು ದೇವರು ಬಯಸ್ತಾನೆ. ಇದೇ ಯೇಸೊಟ್ಟಿಗಿದ್ದ ಅಪೊಸ್ತಲರು ಯೇಸೊಟ್ಟಿಗಿದ್ದರು. ಯಾವ ರೀತಿಯಲ್ಲಿ ವೈರಾಗ್ಯದಿಂದ ಅವರು ಸುವಾರ್ತೆ ಹೇಳಿದರು. ವೈರಾಗ್ಯದಿಂದ. ಒಬ್ಬ ಶಿಷ್ಯನ ಒಳಗೆ ವೈರಾಗ್ಯ ಇರಬೇಕು ಪ್ರಿಯರೇ. ಆತನು ಏನಾಗಲಿ ದೇವರ ಪರವಾಗೇ ಮಾತಾಡಬೇಕು, ಸತ್ಯದ ಪರವಾಗೇ ಮಾತಾಡಬೇಕು. ಜೀವ ಸ್ವರೂಪನಾದ
ಪರವಾಗಿ ಆತನು ಮಾತಾಡಬೇಕು. ದೇವರು ಏನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಶಿಷ್ಯರನ್ನು ಅವರು ಸುವಾರ್ತೆ ಹೇಳುವಾಗ ಹಿಡಿಯುತ್ತಾರೆ. ಅವರನ್ನು 25:27 ಅವರನ್ನು ಕರ ತಂದು ಹಿರಿ ಸಭೆಯ ಮುಂದೆ ನಿಲ್ಲಿಸಲು ಮಹಾಯಾಜಕರು ಅವರನ್ನು ವಿಚಾರಣೆ ಮಾಡ್ತಾರೆ. ಈಗ ಯೇಸುನೊಟ್ಟಿಗೆ ಇದ್ದ ಶಿಷ್ಯರು ಅದು ವಿಚಾರಣೆ ಮಾಡ್ತಾರೆ. ಹಿರಿ ಸಭೆಯಲ್ಲಿ ನಿಂತು ವಿಚಾರಣೆ ಮಾಡ್ತಾರೆ. ಅಲ್ಲಿ ಏನು ಹೇಳ್ತಾರೆ ವಿಚಾರಣೆ ಮಾಡ್ತಾ, ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದೆಂದು ನಾನು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟಿದ್ದೇನೆ ಅಲ್ಲ. ಅಂದರೆ ಯೇಸುನ ಹೆಸರು ಹೇಳಲೇಬಾರ್ದು ಎಂದು ಆಲ್ರೆಡಿ ಅವರಿಗೆ ಶಿಷ್ಯರಿಗೆ ಅಪ್ಪಣೆ ಕೊಟ್ಟಿದ್ದಾರೆ. ಯೇಸುನ ಹೆಸರು ನೀವು ತೆಗೆಯಬಾರ್ದು. ಇವತ್ತು ಕೂಡ ಲೋಕದಲ್ಲಿ ಏನಾಗ್ತದೆ, ಯೇಸುನ ಹೆಸರು ತೆಗೆಯುವಾಗನೇ ಎದುರು ನಿಲ್ತಾರೆ. ಈ ಹೆಸರು ಹೇಳಬಾರ್ದು, ಈ ಹೆಸರಿನ ಮೇಲೆ ಬೋಧನೆ ಆಗಬಾರ್ದು, ಈ ಹೆಸರಿನ ಮೇಲೆ ಮಾತಾಡಲೇಬಾರ್ದು. ಆಗಿನ ಕಾಲದಲ್ಲಿ ಕೂಡ ಇತ್ತು. ಯೇಸುನ ನಾಮಕ್ಕೆ ಯಾವಾಗಲೂ ಎದುರಿಸ್ತಿದ್ದರು. ಪುನಃ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದೆಂದು ನಾನು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟಿದ್ದೇನಲ್ಲ. ಆದರೂ ನೀವು ಯೆರೂಸಲೇಮಿನಲ್ಲಿಯೂ ನಿಮ್ಮ ಉಪದೇಶದಿಂದ ತುಂಬಿದ್ದೀರಿ, ನಿಮ್ಮ ಉಪದೇಶದಿಂದ ತುಂಬಿದ್ದೀರಿ. ಪ್ರಿಯರೇ, ಯಾರಿಗೆ ಈ ಉಪದೇಶ ಅರ್ಥ ಆಗ್ತದೆ ಅವರು ಎಂದಿಗೂ ಹಿಂಜಾರುವುದಿಲ್ಲ. ಏಕೆಂದರೆ ಆ ಉಪದೇಶದಲ್ಲಿ ಮಾತ್ರ ನಿತ್ಯತ್ವ ಉಂಟು, ಸಮಾಧಾನ ಉಂಟು, ಸಂತೋಷ ಉಂಟು. ಬೇರೆ ಎಲ್ಲಿ ಕೂಡ ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಯೇಸುನ ನಾಮದಲ್ಲಿ ಮಾತ್ರ ಸಮಾಧಾನ. ಯೇಸುನ ನಾಮ ಹೇಳುವಾಗ ಮಾತ್ರ ನೋಡಿ, ಒಳಗಿಂದ ನಿಮಗೆ ಯೇಸು ಹೇಳುವಾಗ ಏನಾಗ್ತದೆ, ಬಿಡುಗಡೆ ಆಗ್ತದೆ. ಯೇಸುನ ನಾಮ ಹೇಳುವಾಗ ಕಟ್ಟು ಬಿಚ್ಚಲ್ಪಡ್ತದೆ. ಯೇಸು ಕ್ರಿಸ್ತನು. ಏಕೆ ಸೈತಾನನು ಹೆದರುವುದು ಆ ನಾಮಕ್ಕೆ ಹೆದರ್ತಾನೆ. ಯೇಸು ಕ್ರಿಸ್ತನು ಸುರಿಸಿದ ರಕ್ತಕ್ಕೆ ಹೆದರ್ತಾನೆ ಸೈತಾನನು. ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ. ಅವನಿಗೆ ಬಿಡುಗಡೆ ಆಗ್ತದೆ. ಈ ಬಿಡುಗಡೆ ಆಗಬಾರದೆಂದು ಸೈತಾನು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ. ಇವರು ಬಲವಂತ ರೀತಿಯಲ್ಲಿ ಸುವಾರ್ಥ ಸಾರ್ತಾ ಇದ್ದಾರೆ, ಹೆದರುವುದೇ ಇಲ್ಲ. ಅವರಿಗೆ ಹೊಡೆದರು, ಅವರಿಗೆ ಜೈಲಲ್ಲಿ ಹಾಕಿದರು, ಏನೇನು ಉಪದ್ರ ಕೊಟ್ಟರು. ಆದರೆ ಅವರು ಸುವಾರ್ಥ ಹೇಳಿದು ಅವರು ನಿಲ್ಲಿಸಲೇ ಇಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದರೂ ನೀವು ಯೆರೂಸಲೇಮಲ್ಲಿ ನಿಮ್ಮ ಉಪದೇಶವನ್ನು ತುಂಬಿಸಿದಿರಿ ಮತ್ತು ಆ ಮನುಷ್ಯನನ್ನು ಕೊಲ್ಲಿಸಿದ್ದಕ್ಕೆ, ಈಗ ಇವರು ಸುವಾರ್ಥ ಹೇಳ್ತದೆ, ಕೊಲ್ಲಿಸಿದ್ದಕ್ಕೆ ಹೊಣೆ ಮಾಡಬೇಕೆಂದಿದ್ದೀರಿ ಎಂದು ಹೇಳುವುದಕ್ಕೆ ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲ. ಮನುಷ್ಯರಿಗಿಂತಲೂ, ಮನುಷ್ಯನ ಮಾತಿಗಿಂತಲೂ, ಮನುಷ್ಯನ ಆಜ್ಞೆಗಿಂತಲೂ, ಮನುಷ್ಯನ ಕಾನೂನಿಗಿಂತಲೂ ದೇವರ ಕಾನೂನು, ದೇವರ ಆಜ್ಞೆಗೆ ನಾವು ವಿಧೇಯರಾಗಬೇಕಲ್ಲ. ಪೇತ್ರನು ಹೇಳ್ತಾ ಇದ್ದಾನೆ, ನೀವು ಮಾಡಿದ ಆಜ್ಞೆಗೆ ನಾವು ಏಕೆ ವಿಧೇಯರಾಗಬೇಕು? ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು ನಮಗೆ ಈ ರೀತಿ ಮಾತಾಡು ಹೇಳಿದ್ದಾನೆ. ನೀನು ಹೋಗು, ಲೋಕದ ಕಟ್ಟ ಕಡೆಗೆ ಹೋಗು, ಸ್ವಾರ್ಥ ಸಾರು ಎಂದು ಹೇಳಿದ್ದಾನೆ ನನಗೆ. ಈಗ ನಾನು ಯಾರ ಮಾತನ್ನು ಕೇಳಬೇಕು? ನಿಮ್ಮ ಮಾತನ್ನು ಕೇಳಬೇಕಾ? ನಾನು ದೇವರ ಮಾತನ್ನು ಕೇಳಬೇಕಾ? ಆತನು ರಾಜ್ಯಾಧಿರಾಜನು, ಆತನು ಸರ್ವಶಕ್ತ ದೇವರಾಗಿದ್ದಾನೆ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ್ದಾನೆ ಆತನು. ನಾವು ನಿಲ್ಲುವ ಈ ಸ್ಥಳ ಆತನದ್ದಾಗಿದೆ. ಆತನ ಶ್ವಾಸ ನಮ್ಮ ಒಳಗೆ ಉಂಟು. ಈ ಶ್ವಾಸ ಹೋದರೆ ಏನಿಲ್ಲ, ಫಿನಿಶ್, ಮುಗಿಯಿತು. ಅದೇ ಹೇಳ್ತಾ ಇದ್ದೇನೆ ಆತನು. ನೀವು ಮರದ ಕಂಬಕ್ಕೆ ತೂಕಿ ಹಾಕಿ ಕೊಂದ ಯೇಸುವನ್ನು ಏನು ಹೇಳ್ತಾನೆ? ಪೇತ್ರನು ಹೇಳ್ತಾನೆ, ಧೈರ್ಯದಿಂದ ಹೇಳ್ತಾ ಇದ್ದಾನೆ. ಅವನಿಗೆ ಎದುರಿಸುವವರು ಪರಿಜಯವರು, ಶಾಸ್ತ್ರಿಗಳು, ಯಾಜಕರು, ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸ್ ಜನರು, ಆ ಸಮಯದಲ್ಲಿ ಹೈಯರ್ ಇನ್ಫ್ಲುಯೆನ್ಸ್ ಇತ್ತು ಅವ್ರ ಹತ್ರ, ಅಧಿಕಾರ ಇತ್ತು ಅವ್ರ ಹತ್ರ. ಅವರು ಯೇಸುವನ್ನು ಎದುರಿಸ್ತಾ ಇದ್ದಾರೆ. ಈ ಶಿಷ್ಯರನ್ನು ಎದುರಿಸ್ತಾ ಇದ್ದಾರೆ ಹೇಳಬಾರ್ದೆಂದು. ಆದರೆ ಶಿಷ್ಯರು ಹೇಳ್ತಾನೆ, ಅಲ್ಲಿ ಹೇಳ್ತಾನೆ ಪೇತ್ರ ನೋಡಿ, ನೀವು ಮರದ ಕಂಬಕ್ಕೆ ತೂಕಿ ಹಾಕಿ ಕೊಂದ ಯೇಸುವನ್ನು ನೀವು ಮರದ ಕಂಬಕ್ಕೆ ತೂಕಿ ಹಾಕಿದ್ದೀರಿ. ಯೇಸು ಮರದ ಕಂಬಕ್ಕೆ ತೂಕಿ ಹಾಕಿದ್ದ. ಶಿಲುಬೆ ಮರ.
ಅದಕ್ಕೊಂದು ಅರ್ಥ ಉಂಟು. ಏಕೆ ಯೇಸುಗೆ ಮರದ ಕಂಬಕ್ಕೆ ತೂಕಿ ಹಾಕಿದರು? ಏಕೆಂದರೆ ಮೊದಲನೇ ಮನುಷ್ಯನು ಆ ಮರದ ಹಣ್ಣನ್ನು ತಿಂದ, ಅಲ್ಲಿಂದ ಸ್ಟಾರ್ಟ್ ಆಯಿತು ಪಾಪ. ಅಲ್ಲಿಂದ ಸ್ಟಾರ್ಟ್ ಆಗಿದ ಕಾರಣ ಯೇಸು ಮರದ ಕಂಬಕ್ಕೆ ತೂಕ, ಹೀಗೆ ಮರದಿಂದಲೇ ಆ ಮರಕ್ಕೆ ತೂಕಲ್ಪಟ್ಟು ಎಲ್ಲ ಮಾನವನ ಪಾಪ ಶಾಪವನ್ನು ಆತನು ಆ ಮರದ ಕಂಬದಲ್ಲಿ ತೂಗಿ ಆತನು ತನ್ನ ಮೇಲೆ ತಗೊಂಡ. ಅದಕ್ಕೆ ಮರದ ಕಂಬಕ್ಕೆ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಂಬಕ್ಕೆ ತೂಕಿಯಾಗಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ನಮ್ಮ ಪಿತೃಗಳ ದೇವರು ಹೇಳ್ತಾನೆ, ನಮ್ಮ ಪಿತೃಗಳು ನಂಬಿ ಬಂದ ದೇವರು. ಅಬ್ರಾಹ್ಮನ, ಈಸಾಕನು, ಯಾಕೋಬನು ನಂಬಿ ಬಂದ ದೇವರು, ಮೋಶೆ ನಂಬಿ ಬಂದ ದೇವರು, ದಾವೀದನು ನಂಬಿ ಬಂದ ದೇವರು, ಎಲ್ಲ ಪ್ರವಾದಿಗಳು ನಂಬಿ ಬಂದ ದೇವರು. ಐಗುಪ್ತದಿಂದ ಅವರಿಗೆ ಬಿಡುಗಡೆ ಮಾಡಿ ಅಲ್ಲಿಂದ ಬಿಡುಗಡೆ ತಂದ ದೇವರು, ತನ್ನ ಭುಜಬಲವನ್ನು ತೋರಿಸಿದ ದೇವರು, ತನ್ನ ಪರಾಕ್ರಮ ತೋರಿಸಿದ ದೇವರು, ಅದ್ಭುತ ಸೂಚಕಾರ್ಯ ಮಾಡಿದ ದೇವರು. ಆತನಿಗೆ, ಯೇಸು ಕ್ರಿಸ್ತನಿಗೆ ಅಲ್ಲಿ ಹೇಳ್ತಾನೆ ಎಬ್ಬಿಸಿದ್ದನು. ಹೇಳ್ತಾನೆ ಆತನ ಜೀವಂತ ಎಬ್ಬಿಸಿದ್ದ ದೇವರು. ಅಲ್ಲಿ ಹೇಳ್ತಾನೆ, ದೇವರು ಆತನನ್ನು ಇಸ್ರೇಲ್ ಜನರಿಗೆ ಮಾನಸಾಂತರವನ್ನು ಪಾಪ ಪರಿಹಾರವನ್ನು ದಯಪಾಲಿಸಿದ್ದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಕೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಇಸ್ರೇಲ್ ಜನರಿಗೆ ರಕ್ಷಣೆಗೋಸ್ಕರ ಪ್ರಿಯರೇ, ಅಪೊಸ್ತಲರಿಗೆ ಇಷ್ಟೇ ಗೊತ್ತಿತ್ತು, ಯೇಸು ಕ್ರಿಸ್ತನು ಬಂದದ್ದು ಇಸ್ರೇಲ್ ಜನರಿಗೋಸ್ಕರ ಮಾತ್ರ, ಯಹೂದ್ಯರಿಗೋಸ್ಕರ ಮಾತ್ರ ಎಂದು ಅಷ್ಟೇ ಆಲೋಚನೆ ಇತ್ತು ಅವರ ಒಳಗೆ. ಅದಕ್ಕೆ ಹೇಳ್ತಾನೆ ನೋಡಿ, ಇಸ್ರೇಲ್ ಜನರಿಗೆ ಮಾನಸಾಂತರವನ್ನು ಪಾಪ ಪರಿಹಾರವನ್ನು ದಯಪಾಲಿಸಿದ್ದಕ್ಕಾಗಿ ನಾಯಕನೆಂದಲೂ ರಕ್ಷಕನೆಂದು ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಅಂದರೆ ಅವರು ಅಷ್ಟ ತನಕ ಎಣಿಸಿದ್ದು ಏನು? ಯೇಸು ಕ್ರಿಸ್ತನ ಖಾಲಿ ಯಹೂದ್ಯರಿಗೋಸ್ಕರ ಮಾತ್ರ ಬಂದದ್ದು, ಇಸ್ರೇಲಿಗೋಸ್ಕರ ಮಾತ್ರ ಬಂದದ್ದು, 12 ಕುಲಗೋಸ್ಕರ ಮಾತ್ರ ರಕ್ಷಣೆ ಕೊಡಲಿಕ್ಕೆ ಬಂದದ್ದೆಂದು ಅವರ ಭಾವನೆ ಇತ್ತು, ಅವರ ಎಣಿಕೆ ಇತ್ತು. ಆದರೆ ಯೇಸು ಇಡೀ ಜಗತ್ತಿನ ಮಾನವನಿಗೆ ರಕ್ಷಣೆ ಆಗಬೇಕೆಂದು ಯೋಜನೆ, ತಂದೆಯಾದ ದೇವರ ಯೋಜನೆ. ಏಕೆ ಈ ಇಸ್ರೇಲರು, ಈ ಯಹೂದ್ಯರು ಯೇಸುಗೆ ತಿರಸ್ಕಾರ ಮಾಡಿದ್ದು ಏಕೆ? ಅದು ದೇವರ ಯೋಜನೆ. ಅವರು ತಿರಸ್ಕಾರ ಮಾಡಿದ್ದರಿಂದ ಪ್ರಿಯರೇ, ಅನ್ಯ ಜನರಿಗೆ ರಕ್ಷಣೆ ಉಂಟಾಯಿತು, ಅವಕಾಶ ಆಯಿತು ಅನ್ಯ ಜನರಿಗೆ. ಏಕೆ? ಯಾರಿಗೋಸ್ಕರ ಯೇಸು ಬಂದಿದ್ದಾನೋ, ಯಾವ ಕುಲದಲ್ಲಿ ಹುಟ್ಟಿ ಬಂದಿದ್ದಾನೋ ಅವರು ಯೇಸುವನ್ನು ತಿರಸ್ಕಾರ ಮಾಡಿದರು. ಅವರಿಗೆ ಯೇಸುವನ್ನು ಗುರುತಿಡಲಿಕ್ಕೆ ಆಗಲಿಲ್ಲ. ಸತ್ಯವೇದ ಓದಿದ್ದಾರೆ, ಎಲ್ಲ ತಿಳುವಳಿಕೆ ಇತ್ತು, ಜ್ಞಾನ ಇತ್ತು, ಆದರೆ ಅವರು ಯೇಸುವನ್ನು ಸ್ವೀಕಾರ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಆದ ಕಾರಣ ಪ್ರಿಯರೇ, ಇವತ್ತು ನಾವು ರಕ್ಷಣೆ ಹೊಂದಲಿಕ್ಕೆ ಕಾರಣ ನಾವೆಲ್ಲರೂ ಅನ್ಯರು. ಇಡೀ ಲೋಕದಲ್ಲಿ ಇದ್ದಾರೆ ಅನ್ಯರು. ದೇವರ ಮಕ್ಕಳು ನಿಜವಾಗಿ ಯಾರು? ಇಸ್ರೇಲರು ಮಾತ್ರ. ಜೀವ ಸ್ವರೂಪನಾದ ದೇವರು ಮಕ್ಕಳು ಇಸ್ರೇಲ್ ಮಾತ್ರ. ಅಬ್ರಾಮನ, ಈಸಾಕನ, ಯಾಕೋಬನ ಸಂತದಲ್ಲಿ ಹುಟ್ಟಿ ಬಂದ ಮಕ್ಕಳು, ಅವರು ಮಾತ್ರ ದೇವರ ಮಕ್ಕಳು. ಜೀವ ಸ್ವರೂಪ ಮತ್ತು ಉಳಿದವರು ಯಾರೂ ಅಲ್ಲ. ಆದರೆ ದೇವರ ವಾಕ್ಯ ಏನಿರುತ್ತೆ? ಕ್ರಿಸ್ತ ಯೇಸುನ ಮುಖಾಂತರ ಈ ಗುಡ್ ನ್ಯೂಸ್ ಯಾರು ನಂಬಿ ಮಾನಸಾಂತರಾಗಿ ಪಶ್ಚಾತ್ತಾಪ ಯೇಸುವನ್ನು ಸ್ವಂತ ರಕ್ಷಕನ ಸ್ವೀಕಾರ ಮಾಡ್ತಾರೆ, ಅವರು ಅಬ್ರಾಮನ, ಈಸಾಕನ, ಯಾಕೋಬನ ದೇವರನ್ನು ನಂಬಿದಾಗೆ ಆಯಿತು. ಯೇಸು ಕ್ರಿಸ್ತನ ಸ್ವೀಕಾರ ಮಾಡುವಾಗ ಅಬ್ರಾಮನ, ಈಸಾಕನ, ಯಾಕೋಬನ ಸಂತತಿಯಲ್ಲಿ ಹುಟ್ಟಿದಾಗೆ ಆಯಿತು. ಗಲಾತ್ಯರಿಗೆ ಪತ್ರಿಕೆ ಓದಿ ನಮಗೆ ಗೊತ್ತಾಗ್ತದೆ. ಅಲ್ಲಿ ಅವರಿಗೆ ಅಬ್ರಾಮನಿಗೆ ಕೊಟ್ಟ ಆಶೀರ್ವಾದ ನೀವು ಕೂಡ ಬಾಧ್ಯರಾಗ್ತೀರಿ. ಆ ಆಶೀರ್ವಾದಕ್ಕೆ ಯಾವಾಗ? ಯೇಸು ಕ್ರಿಸ್ತನನ್ನು ನಂಬುವಾಗ, ಸ್ವೀಕಾರ ಮಾಡುವಾಗ. ನೀವೇನು ಮಾಡಲಿಲ್ಲ, ಆದರೆ ಅದೊಂದು ದೇವರ ಅವಕಾಶ ಮಾಡಿಕೊಟ್ಟಿದ್ದಾನೆ ಅನ್ಯ ಜನರಿಗೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ನಾನು ಬಳ್ಳಿಯಾಗಿದ್ದೇನೆ, ನೀವು ಕೊಂಬೆಯಾಗಿದ್ದೀರಿ. ನನ್ನಲ್ಲಿ ಪ್ರತ್ಯೇಕವಾಗಿ ಇದ್ದರೆ ಅದು ಒಣೆಗೂ ಹೋಗ್ತದೆ ಮತ್ತು ಅದು ಸುಡಲಿಕ್ಕೆ ಹಾಕಬೇಕು, ಬೇರೆ ಯಾವ ಕಾರಣಕ್ಕೆ ಅಲ್ಲ, ಅದು ಸುಡುವುದು ಮಾತ್ರ. ಆದರೆ ನೀನು ನನ್ನಲ್ಲಿ ಇದ್ದು, ಕೊಂಬೆ ಬಳ್ಳಿಯಲ್ಲಿ ಇದ್ದು ಹೆಚ್ಚೆಚ್ಚು ಫಲ ಕೊಡಬೇಕೆಂದು ದೇವರು ಬಯಸ್ತಾನೆ. ಅಲ್ಲಿ ಹೇಳ್ತಾನೆ, ನೀನು ಹೆಚ್ಚು ಫಲ ಕೊಡಬೇಕೆಂದು ಕೊಂಬೆ ಕೆಲವು ಸರಿ
ದೇವರು ಏನು ಮಾಡ್ತಾನೆ, ಅದು ಕಟ್ ಮಾಡ್ತಾನೆ. ನೀವು ನೋಡಿ ಗಾರ್ಡನಲ್ಲಿ ಹೋಗಿ, ಅದು ಹಸುರಸುರು ಹುಲ್ಲು ಇರ್ತದೆ. ಒಬ್ಬ ಆ ಗಾರ್ಡನ್ ನೋಡುವವನಿಗೆ ಗಾರ್ಡನಿಯನ್ ಇರ್ತಾನೆ. ಅವನು ಏನು ಅವರ ಹತ್ರ ದೊಡ್ಡ ಒಂದು ಕತ್ತರಿ ಇರ್ತದೆ. ಆ ಕತ್ತರಿಯಿಂದ ಹುಲ್ಲಿನ ಒಂದು ಮೇಲಿನ ಭಾಗ ಆತನು ಕತ್ತರಿಸ್ತಾನೆ. ಎಲ್ಲ ಕತ್ತರಿ ಹೋಗ್ತಾನೆ. ಏಕೆ? ಇನ್ನು ಹೆಚ್ಚಾಗಿ ಚಿಗುರು ಬೇಕೆಂದು. ಕತ್ತರಿಸಿದರೆ ಮಾತ್ರ ಹೆಚ್ಚು ಚಿಗುರುತ್ತದೆ, ಅದು ಚೆಂದ ಕಾಣ್ತದೆ. ಅದೇ ಪ್ರಕಾರ ನಿಮ್ಮ ಜೀವಿತದಲ್ಲಿ ಕೆಲವು ಸರಿ ದೇವರು ಕತ್ತರಿ ಹಾಕ್ತಾನೆ. ಏಕೆ? ಆ ಕತ್ತರಿ ಹಾಕುವಾಗ ನೋವಾಗ್ತದೆ. ಅಯ್ಯೋ ಏನಪ್ಪ ನಮ್ಮ ಜೀವಿತದಲ್ಲಿ ನನಗೆ ನೋವಾಗ್ತಾ ಉಂಟು, ಈ ಕಷ್ಟ ಆ ಕಷ್ಟ ಬಂದಿದೆ, ಈ ಕಷ್ಟ ಈ ಸಮಸ್ಯೆ ಆ ಸಮಸ್ಯೆ ಈ ಸಮಸ್ಯೆ. ಆದರೆ ದೇವರು ಏಕೆ ಕತ್ತರಿ ಹಾಕ್ತಾನೆ? ನೀನು ಇನ್ನೂ ಹೆಚ್ಚು ಚಿಗುರು ಬೇಕು, ಹೆಚ್ಚು ಫಲ ಕೊಡಬೇಕೆಂದು ಆತನು ಬಯಸ್ತಾನೆ. ಹೆಚ್ಚೆಚ್ಚು ನೀನು ಫಲ ಕೊಡಬೇಕು. ದೇವರು ಏನು ಬಯಸ್ತಾನೆ? ನೀನು ಹೆಚ್ಚಿನ ಫಲ ಕೊಟ್ಟು ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಕತ್ತರಿ ಹಾಕ್ತಾನೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ವಾಕ್ಯ ಇದ್ದರೆ ನೀನು ಏನೇ ಬೇಕಾದರೂ ಬೇಡಿಕೊಳ್ಳು, ಅದು ನಿನಗೆ ಕೊಡ್ತೇನೆ ಎಂದು ದೇವರ ವಾಕ್ಯ ಹೇಳ್ತದೆ. ಅಂದರೆ ದೇವರ ಚಿತ್ತಾನುಸಾರವಾಗಿ ನಾವು ಏನು ಬೇಡುತ್ತೇವೆ ಅದು ದೇವರು ಕೊಡ್ತಾನೆ. ಯಾವಾಗ ನಾವು ಆತನಲ್ಲಿ ಇರುವಾಗ, ಆತನ ವಾಕ್ಯವನ್ನು ಪಾಲಿಸುವಾಗ, ಆಗ ಮಾತ್ರ ದೇವರು ನಮ್ಮ ಆಸೆ, ನಿಮ್ಮ ಆಸೆಯನ್ನು ನೆರವೇರಿಸ್ತಾನೆ. ಪ್ರಿಯ, ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ದೇವರ ಆತ್ಮ ಚಲಿಸ್ತಾ ಇತ್ತು. ದೇವರ ಆತ್ಮ ನಿಮಗೆ ಮುಟ್ಟಿದನು. ಒಬ್ಬೊಬ್ಬರಿಗೆ ದೇವರ ಆತ್ಮ ಮುಟ್ಟಿದನು. ಒಬ್ಬರಿಗೊಬ್ಬರಿಗೆ ಕೆಲವು ಮಂದಿಯ ಒಳಗಿನ ಸಂಗತಿ ದೇವರು ಓಪನ್ ಮಾಡಿದನು. ಕೆಲವು ಆಳವಾದ ಸಂಗತಿ ನಿಮಗೆ ದೇವರು ಪ್ರಕಟಪಡಿಸ್ತಾನೆ ಈ ಸಮಯದಲ್ಲಿ. ಏಕೆ? ನಿಮಗೆ ಆ ಸತ್ಯ ಮಾರ್ಗದಲ್ಲಿ ನಡೆಯಬೇಕೆಂದು ದೇವರು ಬಯಸ್ತಾನೆ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿಮಗೆ ಸ್ತೋತ್ರ. ಕರುಣಾಮಯನ ತಂದೆಯ ಸ್ತೋತ್ರ. ಅಪ್ಪ, ನಿನ್ನ ಮಕ್ಕಳು ಈ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಕೇಳಿದ ಮೇಲೆ ಎಲ್ಲರ ಮೇಲಿನ ಪರಿಶುದ್ಧಾತ್ಮನ ತುಂಬಿಸೋದಕ್ಕೆ ಸ್ತೋತ್ರ. ಅವರ ಎಲ್ಲ ಬಂಧನವು ನೀನು ಮುರಿದು ಹಾಕಿದ್ದಕ್ಕೆ ಸ್ತೋತ್ರ ಕರ್ತದೇವ. ಕರ್ತನೇ ನಿನಗೆ ಸ್ತೋತ್ರ. ಮರದ ಕಂಬಕ್ಕೆ ತೂಕಲು ಹಾಕಲ್ಪಟ್ಟ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೇ, ಯೇಸುವಿನ ರಕ್ತದ ಬಲದಿಂದ, ಪರಿಶುದ್ಧಾತ್ಮ ಬಲದಿಂದ ಇವರ ಎಲ್ಲ ಬಂಧನಗಳು ಮುರಿಯಲ್ಪಡಲಿ ಕರ್ತನೇ. ಇದೇ ಸಮಯದಲ್ಲಿ ನಿನ್ನ ಹಸ್ತ ಹಿಡಿದು ಬರಲಿ ಇವರ ಮೇಲೆ ಕರ್ತನೇ. ನಿನ್ನ ಪರಿಶುದ್ಧಾತ್ಮನ ಶಕ್ತಿ, ಗುಣ ಮಾಡುವ ಶಕ್ತಿ ಇವರಿಗೆ ಮುಟ್ಟಲಿ, ಟಚ್ ಆಗಲಿ ಈ ಸಮಯದಲ್ಲಿ ಕರ್ತನೇ. ಟಚ್ ಮಾಡು ಕರ್ತನೇ, ಬಿಡುಗಡೆ ಆಗಲಿ ಕರ್ತನೇ. ಎಲ್ಲ ಕರ್ತನೇ ಯಾವ ಯಾವ ಸಮಸ್ಯೆಯಲ್ಲಿ ಇದ್ದಾರೆ, ಫೈನಾನ್ಸ್ ಸಮಸ್ಯೆ ಇರ್ಬೋದು, ಜಾಗದ ಸಮಸ್ಯೆ ಇರ್ಬೋದು, ಕೆಲಸಗಾರ ಸಮಸ್ಯೆ ಇರೋದು, ಎಲ್ಲ ಮುರಿಯಲ್ಪಡಲಿ, ಫ್ರೀ ಆಗಲಿ, ಓಪನ್ ಆಗಲಿ. ಆಶೀರ್ವಾದದ ಬಾಗಿಲು ಓಪನ್ ಆಗಲಿ. ಅಬ್ರಾಹ್ಮನ, ಈಸಾಕನ, ಯಾಕೋಬನ ಆಶೀರ್ವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಇವರು ಹೊಂದಲಿ, ಪಡಕೊಳ್ಳಲಿ ಕರ್ತನೇ. ಅನುಭವ ಮಾಡಲಿ ಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ನಿನ್ನ ಪ್ರಸನ್ನತೆ ಅನುಭವ ಮಾಡಲಿ. ನಿನ್ನ ಉಪಸ್ಥಿತಿ ಅವರ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಪ್ರೊಟೆಕ್ಟ್ ಮಾಡು, ಕಾಯಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ತಂದೆ, ಮಗ, ಪರಿಶುದ್ಧ ಆತ್ಮನಲ್ಲಿ ನೀನು ಅವ್ರಿಗೆ ಆಶೀರ್ವಾದ ಮಾಡತಕ್ಕ ಮುಟ್ಟಿದ್ದಕ್ಕೆ ಸ್ತೋತ್ರ. ಕರ ಹಿಡಿದು ಇವರಿಗೆ ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ಪರಲೋಕ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.